ಶಕ್ತಿ ಯೋಜನೆ ಮುಖಾಂತರ ಯಾವ ರೀತಿ ಸಾರಿಗೆ ಸಂಸ್ಥೆಗಳನ್ನ ಒಂದು ICU ಅಲ್ಲಿ ಇಡುವಂತ ಒಂದು ಪ್ರಯತ್ನ ಆಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಗೊತ್ತಂತ ವಿಚಾರ. ಹತ್ತತ್ರ 4,800 ಕೋಟಿ ಹಣವನ್ನ ಬಾಕಿ ಹಣವನ್ನ ಸಾರಿಗೆ ಇಲಾಖೆದು ಸರ್ಕಾರಕ್ಕೆ ಕೊಡಬೇಕಾಗಿರೋದು ಬಾಕಿ ಉಳಿಸ್ಕೊಂಡಿದ್ದಾರೆ. ಇದು ಒಂದ್ ಕಡೆಗೆ ಇರ್ಲಿ, ಅವ್ರ ಜಮಾ ಖರ್ಚು ಅವ್ರು ಏನಾದ್ರು ಮಾಡ್ಕೊಂಡ್ಲಿ. ಆದ್ರೆ ಈ ಕಾರ್ಯಕ್ರಮ ಜಾರಿಗೆ ತಂದಿದೀವಿ ಅಂತ ಹೇಳಿ ನಮ್ಮ ಗ್ರಾಮೀಣ ಪ್ರದೇಶದ ಸುಮಾರು 1,200 ರೂಟ್ಗಳು, ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೀನಿ, ಗ್ರಾಮೀಣ ಪ್ರದೇಶದ 1,200 ರೂಟ್ಗಳನ್ನ ನಿಲ್ಲಿಸುವಂತ ಪ್ರಯತ್ನ ಈ ಸರ್ಕಾರದಿಂದ ಆಗಿದೆ. ಒಂದ್ ಕಡೆಗೆ ಹೆಣ್ಮಕ್ಳಿಗೆ ಬಸ್ ಕೊಟ್ಟೆ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆಗೆ ಗ್ರಾಮೀಣ ಪ್ರದೇಶದ ತಾಯಿಯಂದಿರಿಗೆ, ಗ್ರಾಮೀಣ ಪ್ರದೇಶದ ರೈತರು ಓಡಾಡ್ಲಿಕ್ಕೆ ಆ ರೂಟ್ಗಳನ್ನೇ ಬಂದ್ ಮಾಡಿ, ಗ್ರಾಮೀಣ ಪ್ರದೇಶದ ಬಸ್ಗಳನ್ನು ಕಮ್ಮಿ ಮಾಡಿ ನಗರಕ್ಕೆ ಸೀಮಿತ ಮಾಡಿ ಅದರ ಮುಖಾಂತರ ನಾವು ಶಕ್ತಿ ಯೋಜನೆಯನ್ನ ಕೊಟ್ವಿ ಅಂತ ಹೇಳಿ ತಮ್ಮ ಬೆನ್ನನ್ನು ಚಪ್ಪರಿಸ್ಕೊಂತ ಇದ್ದಾರೆ. ಇದರಿಂದ ಯಾರಿಗೆ ತೊಂದರೆ? ಗ್ರಾಮೀಣ ಭಾಗದ ಸಂಚಾರಕ್ಕೆ ತೊಂದರೆ ಆಗುತ್ತೆ. ಗ್ರಾಮೀಣ ಪ್ರದೇಶದ ಮಕ್ಕಳು, ವಿದ್ಯಾರ್ಥಿನಿಯರಿಗೆ ಶಾಲೆಗೆ ಹೋಗ್ಲಿಕ್ಕೆ ಸಾಕಷ್ಟು ಅನನುಕೂಲಗಳಾಗುತ್ತೆ. ಈ ರೀತಿ ಒಂದ್ ಕೈಯಲ್ಲಿ ಕೊಟ್ಟಂಗ್ ಮಾಡ್ತಾರೆ, ಇನ್ನೊಂದ್ ಕೈಯಲ್ಲಿ ಕಿತ್ಕೊಳ್ಳುವಂತ ಒಂದು ಪ್ರಯತ್ನ ಈ ಸರ್ಕಾರ ಮಾಡ್ಕೊಂತ ಬಂತು.